ಮಾರ್ಚ್ ತಿಂಗಳಲ್ಲಿ ಮಿಥುನ ಹಾಗೂ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಭವಿಷ್ಯ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ನೋಡಿ, ರಾಷ್ಟ್ರಾಧಿಪತಿ ನವಮ ಸ್ಥಾನದಲ್ಲಿ ಕುಜ ಮತ್ತೆ ರಾಹುವಿನ ಜೊತೆ ಸಂಯೋಗ ಹೊಂದಿರುವುದರಿಂದ ಮತ್ತೆ ಗುರುಗ್ರಹ ಬಲಹೀನನಾಗಿ ರಾಶಿಯಲ್ಲೇ ಇರೋದ್ರಿಂದ, ಅಂದ್ರೆ ಜನ್ಮ ರಾಶಿ ಯಾವಾಗೂ ಗುರು ದುಃಖ, ಯೋಚನೆ, ಚಿಂತೆ, ಆರ್ಥಿಕ ಸಂಕಷ್ಟಗಳನ್ನು ಉಂಟು ಮಾಡುತ್ತೆ. ಈ ಮಾಸದಲ್ಲಿ ಅಷ್ಟೇ ಒಂದಷ್ಟು ಹೆಚ್ಚು ಅತಿಯಾದಂತಹ ಒತ್ತಡಗಳ ನಡುವೆ ಒಂದಷ್ಟು ಖರ್ಚುಗಳು ಆಗುವಂತದ್ದಿರುತ್ತೆ. ಅದರ ಜೊತೆಗೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂತದ್ದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಆಸ್ತಿ ವಿಭಾಗಗಳನ್ನ ಮಾಡಿಕೊಳ್ಳುವಂಥದ್ದು, ಆಸ್ತಿ ಏನಾದ್ರೂ ಖರೀದಿ ಮಾಡುವಂತಹದ್ದು ಸ್ವಲ್ಪ ಜಾಗೃತೆಯಿಂದ ನೋಡಿ ಮಾಡ್ಬೇಕಾಗುತ್ತೆ. ಆದ್ರೆ ಸಾಧ್ಯತೆಗಳು ಇರೋದ್ರಿಂದ ಸಮಸ್ಯೆಗಳು ಜೊತೆಲೆ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಶುಕ್ರ ಶನಿ ಸಂಯೋಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಒಳ್ಳೆಯ ಯೋಗವನ್ನು ನಿರೀಕ್ಷೆಯನ್ನು ಮಾಡಬಹುದು ಮಾರ್ಚ್ ತಿಂಗಳಲ್ಲಿ. ಯಾಕಂತ ಹೇಳಿದ್ರೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ಏನಾದ್ರೂ ವಿದೇಶದಲ್ಲಿ ಏನಾದ್ರೂ ಕೆಲಸದ ವಿಚಾರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಈಗಿರುವಂತ ಕೆಲಸ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳುವಂತದ್ದು ಏನಾದ್ರೂ ಇದ್ರೂ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಒಂದಷ್ಟು ಯಶಸ್ವಿಯಾಗಿ ಒಂದಷ್ಟು ಲಾಭವನ್ನು ತಂದು ಕೊಡುವಂತದ್ದು, ಬಿಸ್ನೆಸ್ ಅಲ್ಲಿ ಲಾಭ ಉಂಟಾಗುವಂತದ್ದು ಈ ಮಾಸದಲ್ಲಿ ಕಂಡು ಬರುತ್ತೆ. ಸ್ವಂತ ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗಂತೂ ಬಹಳ ಉತ್ತಮವಾಗಿರುತ್ತೆ, ಅಭಿವೃದ್ಧಿ ಹೆಚ್ಚಾಗಿರುತ್ತೆ, ಹೆಚ್ಚು ಜವಾಬ್ದಾರಿಗಳು ಸಹ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನ ಕಲಾಕ್ಷೇತ್ರದಲ್ಲಿ ಅಂದ್ರೆ ಸಿನಿಮಾ ರಂಗದಲ್ಲಿ ಇರುವಂತವ್ರಿಗಂತೂ ಉತ್ತಮವಾದಂತಹ ಅವಕಾಶಗಳು ಪ್ರಾಪ್ತಿ ಆಗುತ್ತೆ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ವ್ಯವಹಾರವನ್ನು ಮಾಡುವಾಗ ಮಾತ್ರ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಏನ್ ಮಾಡ್ಕೋಬಹುದು ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರು ಅಂತ ಹೇಳಿದ್ರೆ, ಗಣಪತಿ ಆರಾಧನೆ, ಗಣಪತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮಾರ್ಚ್ 2026 ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡಕ್ ಹೋದ್ರೆ, ನೋಡಿ, ಈ ಮಾಸದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜ ರಾಹು ಬುಧ ಸಂಯೋಗ ಒಂದಷ್ಟು ಅನಾರೋಗ್ಯಕ್ಕೆ ಈಡಾಗುವಂತದ್ದಿರುತ್ತೆ. ಸಾಧ್ಯವಾದಷ್ಟು ಗಾಡಿಗಳಲ್ಲಿ ಓಡಾಡುವಾಗ ಮಕ್ಕಳ ವಿಚಾರದಲ್ಲಿ ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಈ ಕಾಂಬಿನೇಷನ್ಸ್ ಏನಾಗುತ್ತೆ, ಒಂದಷ್ಟು ಸರ್ಜರಿಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು ಕರ್ಕಾಟಕ ರಾಶಿಯವರಿಗೆ. ಮತ್ತೆ ಗುರು ವ್ಯಯಸ್ಥಾನ ಅಂದ್ರೆ 12ನೇ ಮನೆಯಲ್ಲಿ ಇರೋದ್ರಿಂದ, ವ್ಯಯ ಅಂದ್ರೆ ಕಳ್ಕೊಳ್ಳೋದು, ಗುರು ಧನಕಾರಕ ಅಂತ ಹೇಳ್ತೀವಿ. ಇಷ್ಟೇ ಸಂಪಾದನೆ ಮಾಡಿದ್ರೂ ಯಥೇಚ್ಛವಾದಂತ ಖರ್ಚುಗಳು ಉಂಟಾಗುವಂತದ್ದಿರುತ್ತೆ. ಮಾರ್ಚ್ 14ನೇ ತಾರೀಕು ನಂತರ 9ನೇ ಸ್ಥಾನಕ್ಕೆ ರವಿ ಬದಲಾವಣೆಯಿಂದ ಮತ್ತೆ ಶನಿಯ ಸಂಯೋಗದಿಂದ ಮತ್ತೆ ಶುಕ್ರನ ಸಂಯೋಗದಿಂದ ತ್ರಿಗ್ರಹಿ ಯೋಗ ಉಂಟಾಗುತ್ತೆ. ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ನಿರ್ಧಾರಗಳನ್ನ ಮಾಡಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಏನಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡುವಂಥದ್ದಾಗಬಹುದು, ಇನ್ನಿತರ ಏನಾದ್ರೂ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಉತ್ತಮವಾದಂತಹ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಪಿತೃಕಾರಕ ಪರಮೋಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನ ಜೊತೆ ಸಂಯೋಗ ಆಗಿರುವುದರಿಂದ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಸರಿಹೋಗುವಂತದ್ದಿರುತ್ತೆ ಅಥವಾ ಆಸ್ತಿ ಪ್ರಾಪ್ತಿ ಆಗ್ಲಿಕ್ಕೂ ಸಾಧ್ಯ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಶುಕ್ರ ಸಂಯೋಗ ಬುಧನ ಜೊತೆ ಅಥವಾ ರವಿ ಜೊತೆ ಸಂಯೋಗ ಅಂದ್ರೆ ಒಂದಷ್ಟು ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ಇದೇ ಶುಕ್ರಾದಿತ್ಯ ಯೋಗ ಉಂಟಾಗುವಂತದ್ದಿರುತ್ತೆ. ಆದ್ರೆ ಶನಿಯ ಜೊತೆ ಒಂದಷ್ಟು ವ್ಯವಹಾರದಲ್ಲಿ ಒಂದಷ್ಟು ಬದಲಾವಣೆ ಕಾಣಬಹುದು. ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಇರುವಂತವ್ರಿಗಂತೂ ಲಾಭವನ್ನ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಾದಷ್ಟು ಗುರುವಾರ ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತ ಫಲ ನಿರೀಕ್ಷೆಯನ್ನ ಮಾಡಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.